ಬೇರೆಯವ್ರ ಜೊತೆ ಎಲ್ಲರ ಜೊತೆ ಸೇರಿಕೊಂಡು ಆಟ ಆಡಿದಾಗ ಎಲ್ಲರ ಜೊತೆ ಸಹಕಾರ ಹೆಂಗಿರಬೇಕು, ಅವ್ರ ಜೊತೆ ಹೇಗೆ ಮಾತಾಡಬೇಕು ಅಂತ ಕಲ್ತ್ಕೋತೀರಾ. ಸೋಲೋದನ್ನ ಕಲ್ತ್ಕೋತೀರಾ. ಗೆಲ್ಲೋದನ್ನ ಸ್ವಲ್ಪನೇ ದಿವಸ ಗೆಲುವು ಅಂತ ತಿಳ್ಕೊತೀರಾ. ಪುನಃ ಸೋಲ್ಬೋದಲ್ವ ನೀವು? ಬರೀ ಗೆದ್ದುಬಿಟ್ಟು ಇವತ್ತೇ ಗೆದ್ದೋಗ್ಬಿಟ್ಟು ಇನ್ನೇನಿಲ್ಲ ಅನ್ನೋದು ಗೊತ್ತಾಗುತ್ತೆ. ಗೆಲುವು ಶಾಶ್ವತ ಅಲ್ಲ, ಸೋಲು ಶಾಶ್ವತ ಅಲ್ಲ ಅಂತ ತಿಳ್ಕೊತೀರಾ. ಅದಕ್ಕೋಸ್ಕರ ಆಟ ಆಡಬೇಕು. ಸರಿಯಾದ ಸಮಯಕ್ಕೆ ಹೇಳ್ಬೇಕು, ಸರಿಯಾದ ಸಮಯಕ್ಕೆ ಮಲ್ಕೋಬೇಕು. ಭಾಳ ಮುಖ್ಯ. ನಮ್ಮನೇಲಿ ಟೈಮರ್ ಹಾಕ್ಬಿಟ್ಟಿದ್ದೀನಿ, ಆ ಲೈಟ್ ಆಫ್ ಆಗಿಬಿಡ್ತು, ಎಲ್ಲರೂ ಮಲ್ಕೊಳ್ಳೇಬೇಕು. ಸರಿಯಾದ ಸಮಯಕ್ಕೆ ಹೇಳ್ಬೇಕು, ಸರಿಯಾದ ಸಮಯಕ್ಕೆ ಮಲ್ಕೋಬೇಕು. ಅದಿಲ್ಲದೆ ಇದ್ರೆ ಪ್ರಾಣಿಗಳ ಥರ ಯಾವಾಗಂದ್ರೆ ಮಲ್ಕೊಂಡು ಯಾವಾಗಂದ್ರೆ ಆವಾಗ ಹೇಳೋದಲ್ಲ. ಆ ಥರ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡಬೇಕು, ಯಾವಾಗಂದ್ರೆ ಅವಾಗ ತಿನ್ನೋದಲ್ಲ, ಸಿಕ್ಕಿದ್ದು ತಿನ್ನೋದಲ್ಲ. ಇದನ್ನು ಬೆಳೆಸ್ಕೊಂಡ್ರೆ ನೀವು ವಿದ್ಯಾಭ್ಯಾಸಕ್ಕೂ ಒಳ್ಳೆಯದು. ಮೇಷ್ಟ್ರುಗಳನ್ನು ಗೌರವಿಸಿ, ಮನೆಯವ್ರನ್ನ ಗೌರವಿಸಿ. ಯಾಕಂದರೆ ನಮ್ಮ ತೈತ್ರಿಯ ಉಪನಿಷತ್ತಲ್ಲಿ ಒಂದು ಕಡೆ ಹೇಳ್ತಾರೆ, ಅದು ಅಲ್ಲಿ ಒಂದು ಕಾನ್ವೊಕೇಶನ್ ಅಂತ ಆದಾಗ, ಪದವಿ ಪ್ರದಾನ ಸಮಾರಂಭ ಆದಾಗ ಏನು ಹೇಳ್ತಾರೆ ಅಂತಂದರೆ, ಮಾತೃದೇವೋ ಭವ, ತಾಯಿ ದೇವರು ಅಂತ ತಿಳ್ಕೊ ಅಂತ ಹೇಳ್ತಾರೆ ಕಳಿಸ್ಬೇಕಾದ್ರೆ ಗುರುಕುಲದಿಂದ ಆಚೆಗೆ. ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಇನ್ನು ಮುಂದೆ ಹೋಗಿ ಇನ್ನು ಹೇಳ್ತಾರೆ, ಸ್ವಾಧ್ಯಾಯನ ಪ್ರಮದಿತವ್ಯಂ. ಸ್ವಾಧ್ಯಾಯ ಅಂದರೆ ನಮ್ಮನ್ನು ನಾವೇ ಓದ್ಕೊಳ್ಳೋದು, ಪುಸ್ತಕಗಳನ್ನು ಓದೋದು. ಸ್ವಾಧ್ಯಾಯನ ಪ್ರಮದಿತವ್ಯಂ, ನಿಲ್ಲಿಸಬಾರ್ದು.